ನೋಡಿ ಇಲ್ಲಾವಾಗ ಕೊಟ್ಟು ತಾವು 9,000 ಅಂತ ನಾನು ಬೇಕು ಅಂತಲೂ ಕೇಳಲಿಲ್ಲ. ನೀವು 50,000 ಕೊಟ್ಟಿದ್ದೀರಾ, ಅದಕ್ಕೆ 5 ಪಟ್ಟು ಹೆಚ್ಚು ಕೊಟ್ಟಿದ್ದೀರಲ್ಲ. ಆದರೆ ನೀವು 9,000 ಬಂದಿದ್ದನ್ನು 50,000 ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರ ಅಂತ ಕೇಳಿದ್ರಂತೆ. ಇಲ್ಲ, ನನ್ನ ಕಿವಿ ಸರಿಯಾಗಿದೆ, ನೀವು ಒಂದೇ ಪುಸ್ತಕ ಅಲ್ಲ, ಇನ್ನು ಎಷ್ಟೋ ಪುಸ್ತಕ ರಚನೆ ಮಾಡಬೇಕು ಅಂತ. ಆಗ ವಿ ರಾಘವನ್ನವರು ಆ ಪುಸ್ತಕವನ್ನು ಹೊರಗೆ ತಂದು ತಮಿಳುನಾಡಿನ ಮಹಾವಿದ್ವಾಂಸರು, ಲೋಕವಿಖ್ಯಾತವಾಯಿತು ಆ ಗ್ರಂಥ. ಸಮಸ್ತ ಬಸವನಗುಡಿ ಎಲ್ಲ ಜನರಿಗೂ ಒಂದು ಸಂತೋಷದ ಸುದಿನ ಅಂತ ಹೇಳ್ಬೋದು. ನೋಡಿ, ಬಸವನಗುಡಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ NR ಕಾಲೋನಿ ಅನ್ನೋದು ವಿಶೇಷ. ಯಾಕಂದರೆ ನರಸಿಂಹರಾಜ ಕಾಲೋನಿ ಅನ್ನೋದನ್ನ ಕೆಲವರು ನರಸಿಂಹರಾಜು ಹಾಸ್ಯ ನಟರ ಹೆಸರು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಬಟ್ ಈಗ ಏನಾಗಿದೆ, ಇದು ನರಸಿಂಹರಾಜ ಒಡೆಯರ್ ಅವರ ಹೆಸರಾರ್ಥವಾಗಿ ಮಾಡಿದಂತಹ ಇದು NR ಕಾಲೋನಿ. ಆ ಹೆಸರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿರುವಂತಹ ನಮ್ಮ ಕೆಲವು ಸ್ಥಳೀಯ ಪ್ರಮುಖರು ಮತ್ತು BJP ಕಾರ್ಯಕರ್ತರು ಎಲ್ಲ ಇಲ್ಲಿರುವಂಥ ಎಲ್ಲ ರೆಸಿಡೆಂಟ್ಸ್ಗಳು ಸೇರಿ ಇಲ್ಲೊಂದು ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಯಾಕಂದರೆ ನರಸಿಂಹರಾಜ ಅವರ ಪುತ್ಥಳಿ ಅನಾವರಣ ಮಾಡಿರೋದ್ರಿಂದ ಇದನ್ನು ಸ್ವಯಂ ನಮ್ಮ ಮಹಾರಾಜರಾದಂತಹ ಯದುವೀರ ಒಡೆಯರವರು ಬಂದು ಅದನ್ನು ಅನಾವರಣ ಮಾಡಿದ್ದು ತುಂಬ ಎಲ್ಲರಿಗೂ ಸಂತೋಷವಾಗಿದೆ. ನಿಜವಾಗ್ಲೂ ನಾವು ಕೂಡ ಈ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದವರು, ಇಲ್ಲೆಲ್ಲ ಒಡನಾಟ ಇಟ್ಕೊಂಡವರು. ಈಗ ಸ್ವಲ್ಪ ಸಮಯ ನಾವು ಹೊರಗಡೆ ಹೋಗಿರ್ಬೋದು, ಬಟ್ ನಾನು 20 ವರ್ಷ ನಾನು ಇದೇ ಕ್ಷೇತ್ರದಲ್ಲಿದ್ದವಳು, ಇಲ್ಲೇ ಓಡಾಡಿ ಇವಾಗಲೂ ಕೂಡ ನನ್ನ ಓಟು ಕೂಡ ಇಲ್ಲೇ ಇದೆ. ನಮಗೆ ಖುಷಿ ಆಗುತ್ತೆ. ನಾವೊಂದು BJP ಕಾರ್ಯಕರ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು NR ಕಾಲೋನಿಯ ಒಂದು ನಿವಾಸಿ. ಖುಷಿ ಆಗುತ್ತೆ. ಇಂಥ ಸುಸಂದರ್ಭದಲ್ಲಿ ನೂರಾರು ಜನಗಳ ಮಧ್ಯೆ ಮಹಾರಾಜರ ಒಡೆಯರವರ ಸಮ್ಮುಖದಲ್ಲಿ ಎಷ್ಟು ಚಂದದ ಕಾರ್ಯಕ್ರಮ ಅಂತ ಅನಿಸ್ತು. ನಾವು ಕೂಡ ಇಲ್ಲಿ ಬಂದು ನಿಂತ್ಕೊಂಡಿದ್ವಿ. ನಮ್ಮ ಒಡೆಯರವರು ಆತ್ಮೀಯ ಗೊತ್ತು, ನಮ್ಮ ಪಾರ್ಟಿ ಆಫೀಸಲ್ಲೆಲ್ಲ ನೋಡಿದ್ದೀವಿ. ಬಟ್ ಇದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನೋಡಿದಂತೂ ಎಲ್ಲರಿಗೂ ಖುಷಿ ತಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಯಾರು ಶ್ರೀಕಂಠ ದತ್ತ ಒಡೆಯರ್ ಅವರು, ಆಮೇಲೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ವಂಶಸ್ಥರು ಯಾರ್ಯಾರ ಹೆಸರಿದೆ ಅವರನ್ನು ನೆನೆಸ್ಕೊಳ್ಳುವಂತಹ ಸೌಭಾಗ್ಯ ಬಂದಿದೆ ನಮಗೆ ಅಂತ ಹೇಳ್ಬೋದು. ನಾನು ಮಂಡ್ಯದ ಹೆಣ್ಮಗಳು. ನೋಡಿ, ಅವರು ಅಂಥ ಕಾಲದಲ್ಲಿ ಒಡವೆ ಎಲ್ಲ ಮಾರಿ ಒಂದು ಕೃಷ್ಣರಾಜ ಒಡೆಯರ್ ಇದನ್ನು ಕಟ್ಟಿದ್ರಂತೆ, KR ಡ್ಯಾಮ್. ಅದು ಈಗ ನಮ್ಮ ಅಜ್ಜಿ ತಾತ ಎಲ್ಲ ನಮ್ಮ ಮನೆಯಲ್ಲಿ ರಾಜರು ನಮ್ಮ ಮನೆಯ ದೇವರು ಅಂತ ನಾವು ಇಟ್ಕೊತಾ ಇದ್ವಿ. ನಿಜವಾಗ್ಲೂ ಅದು ಹೇಳಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಮಂಡ್ಯ ತಾಲೂಕಲ್ಲಿ ಇವತ್ತು ಅವ್ರು ಮಾಡಿದಂತಹ ಒಳ್ಳೆ ಕಾರ್ಯ ನಾವು ನೆನೆಸ್ಕೊಂಡು ಅವ್ರ ಫೋಟೋ ಇಟ್ಟು ಅವರಿಗೆ ನಮಸ್ಕಾರ ಮಾಡ್ತೀವಿ. ಅವರು ಹೇಗೆ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನೆನೆಸ್ಕೊತೀವಿ, ಹಾಗೆ ಶ್ರೀಕಂಠ ದತ್ತ ಒಡೆಯರ್ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸದಾ ನೆನೆಸ್ಕೊತೀವಿ. ಇದು ನೆಕ್ಸ್ಟ್ ಭಾಗ್ಯ ನರಸಿಂಹರಾಜ ಒಡೆಯರ್ ಅಂತ ಅವರ ನೆನಪಾಗಿ ಇಲ್ಲಿ ಮಾಡಿರುವಂಥ ಪುತ್ಥಳಿ ನಿಜವಾಗ್ಲೂ ತುಂಬ ಭಾಗ್ಯ ಅನಿಸುತ್ತೆ. ಯಾಕಂದರೆ ನಾನು ಮಂಡ್ಯದ ಹೆಣ್ಮಗಳು, ಇಲ್ಲಿ ಬಂದ ಮೇಲೆ NR ಕಾಲೋನಿಲಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಮ್ಮ ಜೊತೆ ನಮ್ಮ ಹಿರಿಯ ಪತ್ರಕರ್ತರಂತಹ ಅನಿಮೇಶ್ ಅವರಿದ್ದಾರೆ, ಇವರು ನಮ್ಮ ಸ್ನೇಹಿತರಾದಂತಹ ಶಿವಾನಂದ್ ಅವರಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಜ್ಯೋತಿಗೌಡ, BJP ಕಾರ್ಯಕರ್ತೆ. ಕಾಲೋನಿ ಏನಿದೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇದು NR ಕಾಲೋನಿ ಅಂತ ನಾವು ಅಷ್ಟೇ ಅಂದ್ಕೊಂಡು ಬಂದಿದ್ವಿ. ಇದು ಕಂಠೀರವ ನರಸರಾಜ ಒಡೆಯರ್, ಏನು ಮೈಸೂರಿನ ಒಡೆಯರಾಗಿದ್ದರು, ನಲ್ಲಿ ಇರುವಂಥ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೋನಿ. ಭಾಳ ಸುಶಿಕ್ಷಿತರು, ಸಜ್ಜನರು, ಬುದ್ಧಿವಂತರು ಇರುವಂಥ ಒಂದು ಈ ಕಾಲೋನಿ ಏನಿದೆ ನರಸಿಂಹರಾಜ ಕಾಲೋನಿ. ಇಲ್ಲಿ ಇವಾಗ ಅವರ ಒಂದು ಪುತ್ಥಳಿಯ ಅನಾವರಣ ಇವತ್ತಾಗಿದೆ. ಯದುವೀರ್ ಒಡೆಯರವರು ಮೈಸೂರಿನ ಯುವ ರಾಜರು ಮತ್ತು ಲೋಕಸಭಾ ಸದಸ್ಯರು ಕೂಡ ಅವರು ಇವತ್ತು ಈ ಪುತ್ಥಳಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಿಜಕ್ಕೂ ಇದು ಭಾಳ ಸಂತೋಷ ಪಡುವಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಅನೇಕ ವರ್ಷಗಳ ನಂತರ ಇವತ್ತು NR ಕಾಲೋನಿಯ ಇಲ್ಲಿ ಏನು ಈ ಕಾಲೋನಿಗೆ ಹೆಸರು ಬಂತು, ಅವ್ರದ್ದೇ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋದರ ಮೂಲಕ ಇವತ್ತಿನ ಜನಾಂಗಕ್ಕೆ, ಇವತ್ತಿನ ಯುವ ಪೀಳಿಗೆಗೆ ನಾವೊಂದು ನೆನಪು ಮಾಡಿಕೊಡ್ತಾ ಇದ್ದೀವಿ, ಯಾಕೆ NR ಕಾಲೋನಿ ಅಂತ ಈ ಬಡಾವಣೆಗೆ ಹೆಸರು ಬಂತು ಅನ್ನುವಂಥದ್ದು. ಹೀಗಾಗಿ NR ಕಾಲೋನಿಯ ಇಲ್ಲಿಯ ಸಮಸ್ತ ನಾಗರಿಕರಿಗೆ ಮತ್ತು ಯುವ ಜನಾಂಗಕ್ಕೆ ಇದು ನರಸಿಂಹರಾಜ ಒಡೆಯರ್ ಏನಿದ್ರು ಅವರ ಹೆಸರಿನಲ್ಲಿ ಸ್ಥಾಪನೆಯಾದಂಥ ಇದು ಕಾಲೋನಿ. ಹೀಗಾಗಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದಂಥದ್ದು. ಅದರಲ್ಲೂ ನಮ್ಮ NR ಕಾಲೋನಿಯ ಬಹಳ ಮುಖ್ಯವಾದಂಥ ರಸ್ತೆ BMTC ಬಸ್ ಸ್ಟ್ಯಾಂಡ್ ಕೂಡ ಇದೆ. ಅದರ ಅಪೋಸಿಟೇ ಇರುವಂಥ ಒಂದು ಜಾಗದಲ್ಲಿ ಪುತ್ಥಳಿ ಬಂದಿರೋದ್ರಿಂದ ಇಲ್ಲಿ ಪ್ರತಿನಿತ್ಯ ಓಡಾಡುವಂಥ ಸಾವಿರಾರು ಜನರಿಗೆ ಇದು ಗೊತ್ತಾಗುತ್ತೆ NR ಕಾಲೋನಿ ಅಂದರೆ ಏನು, ಇದರ ಸ್ಥಾಪಕರು ಯಾರು, ಈ ಬಡಾವಣೆಗೆ ಯಾಕೆ ಹೆಸರು ಬಂತು ಅನ್ನುವಂಥ ಮಾಹಿತಿ ಕೊಡೋದರ ಮೂಲಕ ಸಂದೇಶವನ್ನು ಕೊಡುತ್ತೆ. ತುಂಬ ಖುಷಿಯಾಯಿತು. ನಾನಿರೋದು ಮಲ್ಲೇಶ್ವರಮಲ್ಲಿ. ಲೋಕತಂತ್ರ ಸರಿ ಇಲ್ಲ ಅಂದ್ಬಿಟ್ಟು ಲೋಕತಂತ್ರ ಬೇಕು ಅಂದ್ಬಿಟ್ಟು ರಾಜರ ಕಾಲ
ಮುಗಿಸಿ ಲೋಕತಂತ್ರ ತಂದರು. ಡೆಮೋಕ್ರಸಿ ತುಂಬ ಒಳ್ಳೆಯದು ಅಂತ. ಬಟ್ ಆದರೆ ಡೆಮೋಕ್ರಸಿಲಿ ಎಷ್ಟು ಕೇಸ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು. ಬಟ್ ಅದೇ ರಾಜರನ್ನ ನೋಡೋಕ್ಕೆ ಜನ ಇಲ್ಲಿ ಎಷ್ಟು ಕಿಕ್ಕಿರಿದಿದ್ದಾರೆ ಅಂದರೆ ಆ ರಾಜರ ಕಾಲ ಅಷ್ಟು ಒಳ್ಳೇದಿತ್ತು ಅವಾಗ ಅನ್ನೋದು ಇವಾಗ ನೋಡಿದ್ರೆ ಮೈ ಜುಬ್ಬನ್ನುತ್ತೆ. ನಾವು ಓದಿರೋದು ನಮ್ಗೆ ಹೇಳ್ಕೊಟ್ಟಿರೋದು ಏನು ಅಂದರೆ ಡೆಮೋಕ್ರಸಿನೇ ಬೆಸ್ಟು ಅನ್ನೋ ಥರ ಹೇಳ್ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ನಮ್ಮಲ್ಲಿ ಇಂಥ ರಾಜರು ಇದ್ದರು ಅನ್ನೋದು ನಮಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಇಷ್ಟು ಒಳ್ಳೆ ರಾಜರು, ಎಲ್ಲ ರಾಜರು ನಮ್ಮ ಕರ್ನಾಟಕದ ರಾಜರು ಎಲ್ಲ ಇಷ್ಟು ಚೆನ್ನಾಗಿದ್ದರು. ನಮ್ಮ ಶಿವಾಜಿ ಮಹಾರಾಜ್ ಕೂಡ ಇಲ್ಲಿಯವರೇ, ಅದು ನಮ್ಗೆ ಹೇಳ್ಕೊಟ್ಟಿಲ್ಲ ಸರಿಯಾಗಿ. ಆ ಥರ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಸೊ ರಾಜರು, ನಮ್ಮ ದೇಶದ ರಾಜರೆಲ್ಲ ಇಷ್ಟು ಚೆನ್ನಾಗಿದ್ದರು, ಎಷ್ಟು ಚೆನ್ನಾಗಿ ಅವರ ಪ್ರಜೆಗಳನ್ನ ನೋಡ್ಕೊಳ್ತಾ ಇದ್ರು. ಅದನ್ನು ನೋಡಿ ಇವಾಗ ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ, ನಮ್ಮ BJP ಕಾರ್ಯಕರ್ತರಾಗಲಿ ಅದನ್ನು ಕಲಿಬೇಕು. ಅದನ್ನು ಕಲಿಯೋದು ಒಂದು ದೊಡ್ಡ ವಿಷಯ ಇದೆ. ಅದನ್ನು ಕಲಿತ ಮೇಲೆ ಅವರ ಒಂದು ಕಾಲ್ನಡಿಗೆಯಲ್ಲಿ ಅವರು ಅದೇ ರೀತಿ ಏನು ಅಡ್ಮಿನಿಸ್ಟ್ರೇಷನ್ನ ಮುಂದುವರಿಸಿದ್ರೆ ಅಲ್ಲಿಗೆ ಒಂದು ಸಾರ್ಥಕತೆ ಆಗುತ್ತೆ. ನೋಡಿ, ನರಸಿಂಹರಾಜ ಒಡೆಯರ್ ಅವ್ರದ್ದು ಪುತ್ಲಿ ನೋಡೋದಕ್ಕೆ ಅದನ್ನು ಎಷ್ಟು ಜನ ಕಿಕ್ಕಿರಿದ್ರು, ಮೈ ಜುಮ್ ಅಂತ ಇತ್ತು ನಮಗೆ. ಇವಾಗಲೂ ರಾಜರಿಗೆ ಅಂದರೆ ಅಷ್ಟು ಬೆಲೆ ಇದೆಯಲ್ಲ, ಸುಮ್ಮನೆ ಬರುತ್ತಾ ಅದು? ಯಾರೋ ಹೇಳಿದ್ರು ರಾಜರ ಕಾಲ ಹೋಯ್ತು, ಇವಾಗ ಡೆಮೋಕ್ರಸಿ ಅಂತ. ಡೆಮೋಕ್ರಸಿ ಮಾಡಿರೋದೆಲ್ಲ ಬೇರೆ ಒಂದು ಆಟ ಆಡೋದಕ್ಕೆ. ಬೇರೆ ಹೊರದೇಶಗಳು ನಮ್ಮನ್ನು ಆಟ ಆಡಿಸುತ್ತೆ. ಯಾಕಂದರೆ ಡೆಮೋಕ್ರಸಿ ಯಾರನ್ನು ಬೇಕಾದ್ರೂ ಯಾರ ಮೇಲಾದರೂ ಮಾಡ್ಬೋದು. ಆದರೆ ರಾಜರಾದರೆ ಹೆಂಗೆ ಅಂದರೆ ರಾಜರು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಪ್ರಜೆ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿ ಮಾಡಬೇಕು. ಇವತ್ತು ಜ್ಯೋತಿಗೌಡ ಅವ್ರ ಜೊತೆ ಬಂದಿದ್ದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅವರು ಇದೇ ಕ್ಷೇತ್ರದವರು. ಅವ್ರಿಗೆ ನನ್ನ ಸೌಹೃದಯದಿಂದ ಅವ್ರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಅವರು ಮುಂದೆ ಇಲ್ಲಿ ಯಶಸ್ವಿಯಾಗಿ ಅವರ ಕಾರ್ಯವನ್ನು ವಹಿಸಲಿ ಅಂತ ನಾನು